ಚಿಕ್ಕಮಗಳೂರಲ್ಲಿ ರಾಗಿ ಬೆಳೆದ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ರಾಗಿ ಬೆಳೆದಂತಹ ರೈತರು ಈಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ಕಾರಣ ಏನು ಅಂತಂದ್ರೆ, ರಾಗಿ ಖರೀದಿ ಕೇಂದ್ರದಲ್ಲಿ ಏನೋ ಸಾಲು ಸಾಲು ಟ್ರ್ಯಾಕ್ಟರ್ ನಿಂತಿವೆ. ಕಾರಣ ವಾರದಿಂದ ಮಳೆಯಲ್ಲೇ ಅನ್ನದಾತರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಬಂದಂತಹ ರೈತರಿಗೆ ಸಂಕಷ್ಟ ಎದುರಾಗಿದೆ, ಮಾರುಕಟ್ಟೆ ಸಂಕಷ್ಟ. ಯಾವ ಮಟ್ಟಿಗೆ ಅಂತಂದ್ರೆ, ಇಲ್ಲಿ ಮಳೆ ನೀರು ಬಿದ್ದು ಅಲ್ಲೇ ಮೊಳಕೆ ಬರ್ತಾ ಇದೆ ರಾಗಿ. ವಾರದಿಂದ ರಾಗಿ ಖರೀದಿ ಕೇಂದ್ರದ ಬಳಿಯೇ ವಾಸ್ತವ್ಯ ಹೂಡಿದ್ದಾರೆ ನೂರಾರು ರೈತರು. ಅವ್ರನ್ನ ಇಲ್ಲಿ ಸಿಬ್ಬಂದಿ ಕಾಯಿಸ್ತಾ ಇರೋದು, ಅವರಿಗೆ ಅಧಿಕಾರಿಗಳು ಸಿಬ್ಬಂದಿ ಸ್ಪಂದಿಸದೇ ಇರೋದು ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿದೆ. ರಾಗಿ ಖರೀದಿ ಕೇಂದ್ರದಲ್ಲಿ ಸಾಲು ಸಾಲು ರೈತರ ಟ್ರ್ಯಾಕ್ಟರ್ಗಳು, ಎಪಿಎಂಸಿ ಆವರಣದಲ್ಲಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸಾಲುಗಟ್ಟಿ ನಿಂತಿವೆ. ವಾರದಿಂದ ಮಳೆಯಲ್ಲೇ ಅನ್ನದಾತರು ಕಾಯ್ತಾ ಇದ್ದಾರೆ. ಕ್ವಿಂಟಲ್ ಗಟ್ಟಲೆ ರಾಗಿ ಮಳೆಯಲ್ಲಿ ನೆನೆದು ಹೋಗ್ತಾ ಇದೆ. ರಾಗಿ ಖರೀದಿ ಕೇಂದ್ರಕ್ಕೆ ಬಂದಂತಹ ರೈತರಿಗೆ ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ತೀವ್ರ ಸಂಕಷ್ಟ ತಂದೊಡ್ಡಿದೆ. ಕಡೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಗೋಳು ಹೇಳತೀರದಾಗಿದೆ. ಮಳೆಯಲ್ಲಿ ನೆನೆದು ಈಗ ಚೀಲದಲ್ಲೇ ರಾಗಿ ಮೊಳಕೆ ಬಂದಿರುವಂತಹ ಒಂದು ಪರಿಸ್ಥಿತಿ. ರಾಗಿಯನ್ನು ಎಪಿಎಂಸಿ ಕಟ್ಟೆ ಮೇಲೆ ಈಗ ರೈತರು ಒಣಗಿಸ್ತಾ ಇದ್ದಾರೆ. ವಾರದಿಂದ ರಾಗಿ ಖರೀದಿ ಕೇಂದ್ರದ ಬಳಿಯೇ ವಾಸ್ತವ್ಯ ಹೂಡಿದ್ದಾರೆ. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೂರಾರು ರೈತರು ಅವ್ರನ್ನ ಕಾಡಿಸ್ತಾ ಇದ್ದಾರೆ ಸಿಬ್ಬಂದಿ. ಇಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಅವರ ಸಹಾಯಕ್ಕೆ ಬರೋದು ಬಿಟ್ಟು ಅವ್ರನ್ನ ಸತಾಯಿಸಿ ಮಜಾ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ರೈತರ ಒಂದು ಆಕ್ರೋಶ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಸಿಬ್ಬಂದಿ ಕೂಡ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಗಮನಿಸ್ಬೋದು ರಾಗಿ ಮೊಳಕೆ ಬಂದಿರುವಂತಹ ದೃಶ್ಯ. ಅದನ್ನು ಈಗ ಒಣಗಿಸಿ ಅವರು ಮಾರಾಟ ಮಾಡಬೇಕಾಗಿದೆ. ಸಾಕಷ್ಟು ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವಾರದಿಂದ ಯಾವ ರೀತಿ ಮಳೆ ಇದೆ ಅಂತ ಗೊತ್ತಿರುವಂತಹ ವಿಚಾರ. ಚಿಕ್ಕಮಗಳೂರು ಭಾಗದಲ್ಲಿ ರಾಗಿ ಬೆಳೆದಂತಹ ರೈತರು ಅದನ್ನು ಹೇಗಾದರೂ ಸರಿ ಮಾರುಕಟ್ಟೆಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ರಾಗಿ ಸಮೇತ ಅವರೂ ಕೂಡ ಮಳೆಯಲ್ಲಿ ನೆನೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅಲ್ಲಿ ಕಾಯ್ತಾ ಇರುವಂತಹ ರೈತರ ಸಂಕಷ್ಟಕ್ಕೆ ಧಾವಿಸಬೇಕಾಗಿದೆ. ಅವರಿಂದ ರಾಗಿ ಖರೀದಿ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕಾಗಿದೆ. ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಳೆ ಇಲ್ಲದೇ ಇದ್ದಾಗ ಒಂದು ರೀತಿಯ ಸಮಸ್ಯೆ, ಮಳೆ ಜಾಸ್ತಿ ಬಂದಾಗ ಒಂದು ರೀತಿಯ ಸಮಸ್ಯೆ. ಇದೀಗ ಬೆಳೆದಿರುವಂತಹ ಬೆಳೆ ಹಾಗೋ ಹೀಗೋ ಫಸಲು ಕೈಗೆ ಬಂತು, ಅದನ್ನು ಮಾರುಕಟ್ಟೆಗೆ ಸಾಗಿಸಿ ಅದನ್ನು ಹಣವನ್ನು ಮಾಡ್ಕೊಳ್ಳೋಣ, ಮಾರೋಣ ರಾಗಿಯನ್ನು ಅಂತ ಮಾರುಕಟ್ಟೆಗೆ ಬಂದರೆ ಅಲ್ಲಿ ಇನ್ನೊಂದಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಈ ರೀತಿಯ ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿ ಅಥವಾ ಅಹಂಕಾರದ ವರ್ತನೆಯನ್ನು ಈಗ ಖಂಡಿಸ್ತಾ ಇದ್ದಾರೆ ಅಲ್ಲಿ ರೈತರು. ನೂರಾರು ರೈತರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಲುಗಟ್ಟಿ ಟ್ರ್ಯಾಕ್ಟರ್ಗಳು ನಿಂತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಮಳೆ ಕೂಡ ವಿಪರೀತ ಸುರಿತಾ ಇರುವ ಕಾರಣಕ್ಕಾಗಿ ಒಣಗಿದ್ದಂತಹ ರಾಗಿ ಎಲ್ಲವೂ ಕೂಡ ನೆನೆದು ಈಗ ಮೊಳಕೆ ಬರೋಕ್ಕೆ ಶುರುವಾಗಿದೆ. ಈಗ ಮತ್ತೆ ಅದನ್ನು ಅಲ್ಲಿ ಮಾರುಕಟ್ಟೆಯ ಕಟ್ಟೆಯಲ್ಲೇ ರೈತರು ಒಣಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿ ಆದರೆ ಅದಕ್ಕೆ ಅದು ಗುಣಮಟ್ಟವನ್ನು ಕಳ್ಕೊಳ್ಳುತ್ತೆ, ನಂತರ ಮಾರಾಟ ಪ್ರಕ್ರಿಯೆ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ರೈತರ ಒಂದು ಗೋಳು. ರಾಗಿಯನ್ನು ಎಪಿಎಂಸಿ ಕಟ್ಟೆ ಮೇಲೆಯೇ ರೈತರು ಒಣಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ವಾರದಿಂದ ರಾಗಿ ಖರೀದಿ ಕೇಂದ್ರದ ಬಳಿಯೇ ರೈತರು ವಾಸ್ತವ್ಯ ಹೂಡಿದ್ದಾರೆ. ಯಾವಾಗ ಇಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಪ್ರತಿಕ್ರಿಯೆ ಕೊಡ್ತಾರೋ, ಇದನ್ನು ಖರೀದಿ ಮಾಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲೇ ಕಾಯ್ಕೊಂಡು ಕೂತಿದ್ದಾರೆ. ಮಳೆ ಬಂದರೂ ಕೂಡ ಲೆಕ್ಕಿಸ್ತಾ ಇಲ್ಲ. ಆದರೆ ರಾಗಿ ಕೂಡ ಹಾಳಾಗ್ತಾ ಇದೆ, ರೈತರ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ಇನ್ನಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್, ಯಾಕೆ ಹೀಗಾಗ್ತದೆ? ಒಂದು ವಾರದಿಂದ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ, ಖರೀದಿ ಮಾಡ್ತಾ ಇಲ್ಲ ಅಂತಂದ್ರೆ ಏನು ಸಮಸ್ಯೆ ಇದೆ? ಖಂಡಿತವಾಗ್ಲೂ ಸುಕನ್ಯಾ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಎಪಿಎಂಸಿಯಲ್ಲಿರುವಂತಹ ರಾಗಿ ಖರೀದಿಯ ಕೇಂದ್ರ ಏನಿದೆ, ಅದರ ಮುಂದೆ 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಲ್ಲಿ ರಾಗಿಯೊಂದಿಗೆ ರೈತರು ಬಂದಿರುವಂತದ್ದು. ಕಳೆದ ಒಂದು ವಾರದಿಂದಲೂ ಕೂಡ ರಾಗಿ ಖರೀದಿ ಕೇಂದ್ರ ಏನಿದೆ ಅದರ ಮುಂದೆನೆ ಸಾಲುಗಟ್ಟಿ ಟ್ರ್ಯಾಕ್ಟರ್ಗಳು ನಿಂತಿದೆ. ಜೊತೆಗೆ ಮಳೆ ಧಾರಾಕಾರವಾಗಿ ಚಿಕ್ಕಮಗಳೂರಿನ ಕಡೂರು ಭಾಗದಲ್ಲಿ ಸುರಿತಾ ಇರೋದ್ರಿಂದ ಸಂಪೂರ್ಣವಾಗಿ ಏನು ಟ್ರ್ಯಾಕ್ಟರ್ ನಲ್ಲಿ ಇದ್ದಂತಹ ರಾಗಿ ಕೂಡ ಈಗ ಹಾಳಾಗಿರುವಂತದ್ದು, ಜೊತೆಗೆ ಮೊಳಕೆ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಏನು ರಾಗಿ ಖರೀದಿ ಕೇಂದ್ರ ಏನಿದೆ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಸಮಸ್ಯೆ ಉದ್ಭವ ಆಗಿರುವಂತದ್ದು. ಮುಖ್ಯವಾಗಿ ಈ ಒಂದು ರೈತರೇನಿದ್ದಾರೆ ಅವರಿಗೆ ನಿಗದಿತ ದಿನಾಂಕವನ್ನ ಕೊಟ್ಟಿದ್ರು. ಆ ದಿನಾಂಕದಂತೆ ರಾಗಿಯನ್ನ ಮಾರಾಟ ಮಾಡ್ಲಿಕ್ಕಾಗಿ ಇವರು ಎಪಿಎಂಸಿ ಯಲ್ಲಿರುವಂತಹ ರಾಗಿ ಖರೀದಿ ಕೇಂದ್ರಕ್ಕೆ ಬಂದಿದ್ದಾರೆ. ಆದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ದಿನಕ್ಕೆ 1 ರಿಂದ 2 ಟ್ರ್ಯಾಕ್ಟರ್ನ ರಾಗಿಯನ್ನ ಮಾತ್ರ ಖರೀದಿ ಮಾಡ್ತಾ ಇರೋದೇ ಇಲ್ಲಿನ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಕೂಡ 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿದೆ. ಜೊತೆಗೆ ತುಂತುರು ಮಳೆ ಕೂಡ ಈ ಒಂದು ಸುತ್ತಮುತ್ತ ಭಾಗದಲ್ಲಿರುವಂತದ್ದು ಇನ್ನಷ್ಟು ರಾಗಿ ಹಾಳಾಗುವಂತಹ ಆತಂಕ
ಆತಂಕದಲ್ಲಿ ರೈತರಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ರಾಗಿಯನ್ನ ಖರೀದಿಸುವ ಯಾವ ಗೋಜಿಗೂ ಕೂಡ ಹೋಗ್ತಾ ಇಲ್ಲ ಸುಕನ್ಯಾ. ಮುಖ್ಯವಾಗಿ ಸರ್ಕಾರ ಆಲ್ರೆಡಿ ಬೆಂಬಲ ಬೆಲೆಯನ್ನ ನೀಡಿ ರಾಗಿ ಖರೀದಿಯನ್ನ ಮಾಡಬೇಕು ಅಂತ ಹೇಳಿ ಆದೇಶವನ್ನ ನೀಡಿದೆ. ಈ ನಿಟ್ಟಿನಲ್ಲಿ ರೈತರು ಒಂದು ಸರ್ಕಾರದ ನೀಡಿರುವಂತಹ ಬೆಂಬಲ ಬೆಲೆಯನ್ನ ಪಡೆಯೋಕ್ಕೋಸ್ಕರವಾಗಿ ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿಯನ್ನ ತೆಗೆದುಕೊಂಡು ಬರ್ತಿದ್ದಾರೆ. ಆದ್ರೆ ಇತ್ತ ಕಡೆ ಉತ್ತಮ ಬೆಲೆಯೂ ಇದ್ರೂ ಕೂಡ ಈ ರೀತಿ ರಾಗಿ ಹಾಳಾಗ್ತಾ ಇರೋದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಸುಕನ್ಯಾ. ಧನ್ಯವಾದ ಅಶ್ವಿತ್. ಇದೀಗ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀವಿ. APMC ಆವರಣದಲ್ಲಿ 50ಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ಸಾಲುಗಟ್ಟಿ ನಿಂತಿವೆ. ರೈತರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು, ಸಿಬ್ಬಂದಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ರೈತರಿಗಂತೂ ಪರಿಸ್ಥಿತಿ ಯಾವ ರೀತಿ ಅಂತಂದರೆ, ಮಳೆ ಬಂದಿಲ್ಲ ಅಂತ ಹೇಗೋ ಆ ಸಮಯವನ್ನು ಪಾಸ್ ಮಾಡಿದ್ದಾಯಿತು, ಬೆಳೆ ಬೆಳೆದಾಯಿತು, ಕೈಗೆ ಬಂದು ಆಯಿತು. ಇದೀಗ ಲಾಭ ಕೈಗೆ ಬರೋ ಸಂದರ್ಭದಲ್ಲಿ ಈ ರೀತಿಯ ಒಂದು ನಿರ್ಲಕ್ಷ್ಯ ಅಧಿಕಾರಿಗಳಿಂದ, ಸಿಬ್ಬಂದಿಯಿಂದ ನಿಜಕ್ಕೂ ಕೂಡ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಿರುವ ರೀತಿ ಪರಿಸ್ಥಿತಿ ಎದುರಾಗಿದೆ.